ಸರ್, ಎಷ್ಟೊತ್ತಿಗೆ ಈ ಘಟನೆ ಆಗಿರುವಂತದ್ದು? ಸುಮಾರು 9ರಿಂದ 9:05 ಒಳಗಡೆ ಮೇಡಮ್. ಏನಿಲ್ಲ, ಸಿಗ್ನಲ್ ಆಫ್ ಆಗಿತ್ತು, ಗಾಡಿ ಆಫ್ ಮಾಡಿದ್ರಿ, ಇಂಜಿನ್ ಆಫ್ ಮಾಡಿದ್ರಿ, ಮತ್ತೆ ಸಿಗ್ನಲ್ ಆನ್ ಆಯ್ತು, ಇಂಜಿನ್ ಸ್ಟಾರ್ಟ್ ಮಾಡಿದ್ರಿ, ಸ್ಟಾರ್ಟ್ ಆಗಿಲ್ಲ, ಮತ್ತೆ ಇದು ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ, ಸಡನ್ ಆಗಿ ಹೊಗೆ ಬಂತು. ಏನ್ ಹೊಗೆ ಬರ್ತದೆ ಅಂತ ಬಾನೆಟ್ ಹತ್ರ ಫುಲ್ ಬೆಂಕಿ ಹೊಡೆತು. ನೀರ್ ಹಾಕಿದ್ವಿ, ಅಲ್ಲಿ ಇದು ಇದೆ, ಗ್ಯಾಸ್ ಇದೆ, ಅದನ್ನ ಎತ್ಕೊಳಕ್ ಹೋಗೋಷ್ಟರಲ್ಲಿ ಜೋರಾಗಿ ಬಿಡ್ತು. ಪ್ಯಾಸೆಂಜರ್ನ ಇಳಿಸ್ಬಿಟ್ಟು ನಾವು ಇಳಿದ್ಬಿಟ್ಟು ಇವರಿಗೆ ಫೈರ್ ಸೆಕ್ಷನ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು 5 ನಿಮಿಷಕ್ಕೆ ಬಂದು ಆಫ್ ಮಾಡಿದ್ರು. ಬಸ್ ಆದ್ರೆ ಹೊತ್ಕೊಳ್ಳೋದ್ರ ಒಂದು ಅರ್ಥ ಇದೆ, ಈ ತರಹದ ಬಸ್ಗಳಿಗೆ ಹೇಗ್ ಸರ್ ಹೊತ್ಕೊಳ್ಳುತ್ತೆ? ಅದು ಏನೋ ಗೊತ್ತಿಲ್ಲ ಮೇಡಮ್. ಎಷ್ಟು ವರ್ಷದ ಹಳೆ ಬಸ್ಸು ಸರ್ ಇದು? ಹಳೆ ಬಸ್ ಅಲ್ಲ ಮೇಡಮ್, ಗಾಡಿ ಪರ್ಫೆಕ್ಟ್ ಆಗಿ ಡೈಲಿ ಚೆಕ್ ಮಾಡ್ತಾರೆ. ನಮ್ ಡಿಪಾರ್ಟ್ಮೆಂಟ್ ಅವರು ಡೈಲಿ ಚೆಕ್ ಮಾಡ್ತಾರೆ, ಡೈಲಿ ಇದು ಮಾಡ್ತಾರೆ. ಏನೋ ವೈರಿಂಗ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಅಂಟಿಕೊಂಡಿರ್ಬೇಕು ಮೇಡಮ್. ಡೈಲಿ ಪರ್ಫೆಕ್ಟ್ ಆಗಿ ಚೆಕ್ ಮಾಡಿ ಕಳಿಸ್ತಾರೆ ಮೇಡಮ್. ಬಸ್ನಲ್ಲಿ ಎಷ್ಟು ಜನ ಇದ್ರು? 30 ಜನ. ಏನು ಅಪಾಯ ಆಗಿಲ್ವಾ? ಯಾರಿಗೂ ಏನಾಗಿಲ್ಲ ಮೇಡಮ್. ಫಸ್ಟ್ ಅವ್ರನ್ನೇ ಇಳಿಸಿದ್ವಿ ಮೇಡಮ್ ನಾವು. ಸುತ್ತ ಇರುವಂತಹ ಗಾಡಿಗಳಿಗೆ ಏನು ಪ್ರಾಬ್ಲಮ್ ಆಗಿಲ್ವಾ ಸರ್? ಇಲ್ಲ ಮೇಡಮ್, ಯಾರಿಗೂ ಏನಾಗಿಲ್ಲ, ಯಾವ ಗಾಡಿಗೆ ಏನೋ ಪ್ರಾಬ್ಲಮ್ ಆಗಿಲ್ಲ. ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸ ಮಾಡಿದೀರಾ? ಮಾಡಿದ್ದೀನಿ ಮೇಡಮ್. ಘಟನೆ ನಡೆದಾಗ ತಕ್ಷಣ ಯಾರಿಗೆ ಇನ್ಫಾರ್ಮ್ ಮಾಡಿದ್ರಿ? ನಮ್ಮ ಡಿಪೋ ಮ್ಯಾನೇಜರ್ ಮಾಡಿದ್ರೆ, ಫೈರ್ ಫೋರ್ಸ್ ಮಾಡಿದ್ವಿ. ಫಸ್ಟ್ ಟೈಮ್ ಹಿಂಗ್ ಆಗ್ತಿರೋದು? ಹೌದು ಮೇಡಮ್. 144 ಮೇಡಮ್. ರೋಸ್ ಗಾರ್ಡನ್ ಶಿವಾಜಿನಗರ್ ಹೋಗ್ತಾ ಇದೆ. ಎಷ್ಟೊತ್ತಿಗಾಗಿರುವಂತ ಘಟನೆ? 9ರಿಂದ 9:05 ಒಳಗಡೆ ಮೇಡಮ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಏನಾದ್ರು ಬೇರೆ ಗಾಡಿಗಳಿಗೆ ಏನಾದ್ರು ಆಗಿದ್ರೆ? ಏನೂ ಆಗಿಲ್ಲ ಮೇಡಮ್. ಇಲ್ಲ ಮೇಡಮ್, ಎಲ್ಲ ಸಿಗ್ನಲ್ ಪಾಸ್ ಆಯ್ತು ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.